ರಾಜಕಾರಣಿಗಳ ಕಲೆ. ಯಾರು ಬೇಕಾದ್ರೂ ಬರ್ಬೋದು. ನೆನ್ನೆ ಕೆಲವರೆಲ್ಲ ಕೂಗೋದೆಲ್ಲ ನೋಡ್ತಾ ಇದ್ದಾರೆ. ಕೆಲವು ಕಾಂಪಿಟೇಷನ್ ನಡೀತಾ ಇರ್ತದೆ. ಅಪೋಸಿಷನ್ ಲೀಡರ್ ನಾನಾಗಬೇಕು ಅಂತ. ಇಲ್ಲಿ ನೀವು ಹಿಂದೆ ಹೇಳ್ತೀರಲ್ಲ, ಕೆಲವು ಕೂಗೋರಿಗೆಲ್ಲ ಮಂತ್ರಿಗಳಿಗೆ, ಓಹೋ ನೀವು ಮಂತ್ರಿ ಆಗೋಕ್ಕೆ ಈಗ ಈ ಥರ ಜ್ವರ ಕೂಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಹಂಗೆ ಇವೆಲ್ಲ ಆಗ್ತಾಯಿದೆ. ಅಧ್ಯಕ್ಷ, ಭಾಳ ವಿಚಾರಗಳನ್ನು ನಾನು ಲಾಸ್ಟ್ ಟೈಮೇ ಮಾತಾಡಬೇಕಾಯ್ತು. ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಮ್ಮ ಸ್ನೇಹಿತರುಗಳೆಲ್ಲ ಹೊರಗಡೆ ಇದ್ದರು. ಇವತ್ತು ನಾನು ನನ್ನ ಅಶೋಕ್ ಮತ್ತು ಅವರ ತಂಡ ವಿಜೇಂದ್ರ ಅವ್ರ ಮೇಲೆ ನನಗೆ ಭಾಳ ಮನಸ್ಸಿಗೆ ಬೇಜಾರಾಗ್ತಿದೆ. ನನಗೆ ಅಟ್ಲೀಸ್ಟ್ ಒಂದು 2-3 ದಿನ ಕುಂಡಿಸ್ಕೊಂಡು ನಾನು ಏನು ಹೇಳ್ತೀನಿ, ನನ್ನ ವಿಚಾರ ಏನು ಹೇಳ್ತೀನಿ ಕೇಳ್ರಿ ಅಂತಂದರೆ ಕೇಳ್ದೇನೆ ಬರೀ ಬತ್ತಿದಂಗೆ ಧಿಕ್ಕಾರ 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 ಅಂತೇಳಿ ಕರೆದು ನನಗೆ ಮನಸ್ಸಿಗೆ ಆಳವಾದಂಥ ಗಾಯ ಎದೆ ಮೇಲೆ ನಾಟ್ಬಿಟ್ಟಿದ್ದಾರೆ. ಇಲ್ಲಪ್ಪ, ಇರೋದು ಹೇಳ್ತಾ ಇದ್ದೀನಿ. ಮನ್ಸಿಗೆ ಆದವ್ ನನಗೆ ಮಾತ್ರ ಗೊತ್ತಾ ನೋವು. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಲ್ವಾ. ಯಾರು ಪರ್ಮನೆಂಟು? ಎಷ್ಟು ಜನ ಈಗ ಇಲ್ಲಿರೋರು ಒಂದು ಸುಮಾರು 15 ಜನ ಇರಬೇಕು ನಮ್ಮಲ್ಲಿ. ಬೇರೆ ಪಾರ್ಟಿಯಿಂದ ಬಂದವ್ರನ್ನೆಲ್ಲ ನಮ್ಮ ಮಂತ್ರಿ ಮಾಡ್ಕೊಂಡಿದ್ದೀವಿ. ನೋಡಿ, ಅವ್ರು 8 ಜನ. ಈಗ ನಿಮ್ಮಲ್ಲಿ ನೀವು ಎಷ್ಟು ಜನ ಮಾಡ್ಕೊಂಡಿದ್ದೀರಿ? ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಜನ ಬೇರೆ ಪಾರ್ಟಿಯಿಂದ ಬಂದವ್ರು ಮಾಡ್ಕೊಂಡಿದ್ರಿ? ಸೊ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಗದೆ. ಇದೇನು ಪರ್ಮನೆಂಟ್ ಏನಿಲ್ಲ. ಇದು ಯಾರನ್ನು ಯಾರ್ಯಾವ ಟೈಮಲ್ಲಿ ಏನೇನು ಆಗ್ತಾರೋ ಅಂತ. ಈಗ ಯಡಿಯೂರಪ್ಪನವರು ಬೇರೆ ಪಾರ್ಟಿನೇ ಕಟ್ಟಿದ್ರು. ಅವರು ತಿರ್ಗಾ ಬಂದು ನೆಕ್ಸ್ಟ್ ಟರ್ಮ್ಗೆ ಈ ಬಿಕೇಮ್ ಎ ಚೀಫ್ ಮಿನಿಸ್ಟರ್. ಸೊ ಏನೇನು ಭಾಷೆ ಆಗಿತ್ತು, ಏನೇನು ಮಾತಾಗಿತ್ತು ಅಂತ ಎಲ್ಲ ಕೂಡ ನನಗೂ ಅರಿವಿದೆ, ದಾಖಲೆಲಿದೆ. ಸೊ ಅದನ್ನು ನಾನು ಯಾರನ್ನೂ ಅಳಗಳ್ದಿಲ್ಲ, ಅವ್ರನ್ನ ಟೀಕೆನೂ ಮಾಡೋಕ್ಕಿಲ್ಲ. ಇಟ್ ಈಸ್ ಸಂದರ್ಭಿಕವಾಗಿ ಅವರವರ ಬದುಕಿನಲ್ಲಿ ಅವ್ರ ರಾಜಕೀಯದ ಏನು ಕೆಲವು ಛಲ ಇರ್ತದಲ್ಲ, ಆ ಛಲದಲ್ಲಿ ಅವರೆಲ್ಲ ಹೋರಾಟ ಮಾಡ್ಕೊಂಡಿರ್ತಾರೆ. ನಿಮಗೂ ಅನಿವಾರ್ಯತೆಯಿಂದ ವಾಪಸ್ ನೀವು ತೆಗೆದುಕೊಂಡ್ರಿ, ನೀವು ಮಾಡಿದ್ರಿ, ಬಹಳ ಸಂತೋಷ. ಅವ್ರದ್ದೇ ಆದಂಥ ರೀತಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅದಕ್ಕೇನು ನಮ್ದಿಲ್ಲ. ಬಹಳ ಹಿರಿಯರೆಲ್ಲ ಈ ರಾಜ್ಯದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಮೊನ್ನೆ ಅಸೆಂಬ್ಲಿ ಕೌನ್ಸಿಲಲ್ಲಿ ಬಹಳ ದೀರ್ಘವಾಗಿ ಆ ವಿಚಾರನೆಲ್ಲ ಮಾತಾಡಿದ್ದಾರೆ. ಇಲ್ಲೂ ಕೂಡ ನೀವು ಕೂಡ ನಿಮ್ಮ ಕಾಲದಲ್ಲಿ ನಿಮ್ಮದೇ ಆದಂಥ ರೀತಿಯಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ. ಬಟ್ ನಾನು ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಬಹಳ ಶ್ರಮಪಟ್ಟು ಈ ಸ್ಥಾನಕ್ಕೆ ಆಸ್ ಎ ಸ್ಟೂಡೆಂಟ್ ಲೀಡರ್ ಬೆಂಗಳೂರಿಗೆ ರಾಜಕಾರಣನೇ ಮಾಡಬೇಕು ಅಂತ ಬಂದಂತ. ನಾನು ವಿದ್ಯಾಭ್ಯಾಸಕ್ಕೆ ಬಂದರೂ ಕೂಡ ನಾನು ರಾಜಕೀಯನೇ ಮಾಡಬೇಕು ಅಂತೇಳಿ ನನ್ನ ವಿದ್ಯಾರ್ಥಿನ PUC ಇಂದನೇ ಎಲೆಕ್ಷನ್ ನಿಂತ್ಕೊಂಡವನು. HKS ಕಾಲೇಜು ಅಲ್ಲಿ PUC ಮಾಡಿದವನು ನಾನು. ಡಿಗ್ರಿ SGRC ಕಾಲೇಜಲ್ಲಿ ಮಾಡಿದವನು. ಆಗಿಂದನೇ ವಿದ್ಯಾರ್ಥಿ ನಾಯಕನಾಗಿ ನನಗೆ ನಮ್ಮ ಪಕ್ಷ ಆವತ್ತಿನ ಕಾಲದಲ್ಲೂ ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ಭಾಳ ಚಿಕ್ಕ ವಯಸ್ಸಿನಲ್ಲೇ ಬಂಗಾರಪ್ಪ ಅವರು ನನ್ನ ಸಂಪುಟಕ್ಕೆ ತೆಗೆದುಕೊಂಡ್ರು. ಐ ಹ್ಯಾವ್ ಸೀನ್ ಪವರ್. ಅವತ್ತು ಮಂತ್ರಿ ಆದ ದಿನನೇ ನನಗೆ ಗೊತ್ತು ಪವರ್ ಇಸ್ ನಾಟ್ ಪರ್ಮನೆಂಟ್ ಅಂತ ಫಾರ್ ಎನಿವನ್. ಹಾಗೆ ನನಗೆ ಅನೇಕ ಹಿತೈಷಿಗಳು ಹೇಳ್ತಾ ಇದ್ರು, ನೀವು ಜಾಸ್ತಿ ದಿನ ಇರೋದಿಲ್ಲ, ಮದುವೆ ಬೇರೆ ಆಗಿರಲಿಲ್ಲ ನನಗೆ. ಈ ಪವರ್ ಮತ್ತು ದೇವರು ನನಗೆ ಇಷ್ಟೋ ಶಕ್ತಿ ಅವತ್ತು ಕೊಟ್ಟಿದ್ದು, ಆರ್ಥಿಕವಾದ ಶಕ್ತಿ ಅವತ್ತು ಇತ್ತು. ಯೌವನ, ಹಣ, ಅಧಿಕಾರ, ಈ 3 ಒಂದು ಕಡೆ ಸೇರಬಾರ್ದಂತೆ. ಈ 3 ಸೇರಿದ್ರೆ ಭಾಳ ಡೇಂಜರು ಅಂತೇಳಿ ನನಗೆ ಹಿರಿಯರು ಅವತ್ತು ಹೇಳಿದರು. ಆವತ್ತಿಂದನೇ ಸ್ವಲ್ಪ ನಾನು ನನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆ ಸ್ಥಾನನ ಯಾವ ರೀತಿ ಗೌರವವನ್ನು ಮಾಡ್ಕೊಳ್ಬೇಕೋ ಮಾಡ್ಕೊಂಡು ಬಂದೆ. ಇವತ್ತು ಈ ಸ್ಥಾನದಲ್ಲಿ ಏನು ಕೂತಿದ್ದೀನಿ, ಐ ಆಮ್ ಟೆಲಿಂಗ್ ಯು ವಿತ್ ಹೋಲ್ ಹಾರ್ಟೆಡ್, ಮೈ ಮೈಂಡ್ ಈಸ್ ವೆರಿ ಕ್ಲಿಯರ್. ಯಾರ ಮೇಲೂ ಈ ಸ್ಥಾನದಿಂದ ದ್ವೇಷ ಮನೋಭಾವ ನನ್ನ ಮನಸ್ಸಿನಲ್ಲಿ ಯಾವ ಥರದ ಆಲೋಚನೆ ಇಲ್ಲದೆ ಕ್ಲೀನ್ ಹಾರ್ಟ್ನಿಂದ ಈ ರಾಜ್ಯದ ಜನತೆ ಸೇವೆ ಮಾಡಬೇಕು ಅಂತ ಇದ್ದೇನೆ. ಅದನ್ನ ಯಾರಿಗೂ ಕೂಡ ನಿಮ್ಮ ಮೇಲೆ, ಬಟ್ ಪಾಲಿಟಿಕ್ಸ್ ಅಲ್ಲಿ ಹಂಗಂತ ಹೇಳ್ಬಿಟ್ಟು ದುರುಪಯೋಗ ಆಗಬಾರ್ದು. ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಬೇಕು, ನಿಮ್ಮ ಟೀಕೆ ಬೇಕು, ಅವ್ರದ್ದು ಬೇಕು, ನನಗೆ ಅವ್ರ ಸಲಹೆನೂ ಬೇಕು, ನಿಮ್ಮ ಟೀಕೆನೂ ಬೇಕು. ಲೆಟ್ ಅಸ್ ಫೈಟ್ ಫಾರ್ ದಿಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಸೊ ಅಲ್ಟಿಮೇಟ್ಲಿ ಏನು ನೀವು ಬಂದಿರೋದೇ ಅಂತಕ್ಕೆ ಜನ ಸೇವೆ ಮಾಡಬೇಕು ಅಂತ, ನಾನು ಬಂದಿರೋದೇ ಅಂತಕ್ಕೆ ನಾವು ಜನ ಸೇವೆ ಮಾಡಬೇಕು ಅಂತ. ಅಲ್ಟಿಮೇಟ್ಲಿ ಎಲೆಕ್ಷನ್ 28ಕ್ಕೆ ಬರ್ತದೆ. ಜನ ಏನು ತೀರ್ಮಾನ ಮಾಡ್ತದೋ ನೀವು ಒಪ್ಕೊಂಡಿದ್ದೀರಿ, ನಾವು ಒಪ್ಕೊಳ್ಳೇಬೇಕಾಗ್ತದೆ. ಸೊ ಹಂಗೆ ಇಡೀ ಭಾರತದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಇದೆ. ಆಸ್ ಎ ಟೀಮ್ ಕರ್ನಾಟಕ ಲೆಟ್ ಅಸ್ ಫೈಟ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದರು. ನಾನು ಆ ಪ್ರೈಮ್ ಮಿನಿಸ್ಟರ್ಗೆ ನನಗೆ ಏನು ಗೌರವ ಕೊಡಬೇಕು, ನಾನು ಏನು ಹೇಳಬೇಕು ಅವ್ರಿಗೆ ನಾನು ಖಂಡಿತ ಹೇಳಿದ್ದೇನೆ. ರಾಜ್ಯದ ಹಿತಕ್ಕೋಸ್ಕರ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತ. ಬಿಕಾಸ್ ನಮ್ಮದು ದೊಡ್ಡ ಟ್ಯಾಲೆಂಟ್ ಪೂಲ್ ಇದೆ. ಈಗ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಕೆಳಗಡೆ ಈಗ ನಮ್ಮ ಯುವ ಶಕ್ತಿ ಕೌಶಲ್ಯ ನೀವು ಬೇಕಾದಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಿರಿ. ಇವತ್ತು ಕೆಳಗಡೆ ಹೋಗಿದ್ದೆ ನಾನು. ವಿಶ್ವ ಕೌಶಲ್ಯ ದಿನ ಇದೆ. ಸೊ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು 30,000 ಜನ ಇಂಜಿನಿಯರ್ಸು ಸೀಟ್ಗಳ ವೇಕೆಂಟ್ ಇದೆ ಅಂತೇಳಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ನನಗೆ ಸ್ಟ್ರಾಟಜಿಸ್ ಕೊಡ್ತಾ ಇದ್ರು.
ಸೊ ಇಷ್ಟು ದೊಡ್ಡ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಜನ ಬಂದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತಂದ್ರೆ 50-60 ಲಕ್ಷ ಇತ್ತು. ಕೆಂಗಲ್ ಹನುಮಂತನವರು ಈ ಮುಖ್ಯಮಂತ್ರಿ ಆಗಿದ್ದಾಗ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದಾಗ 7-8 ಲಕ್ಷ ಇತ್ತು. ಕಮಿಷನರೇಟ್ ಆದಾಗ ಬರೀ 10 ಲಕ್ಷ ಇತ್ತು. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಹೊಸದಾಗಿ ಮಾಡಿದಾಗ ಇವತ್ತು 1.5 crores ಆಗಿದೆ. 1.4 crores ವೆಹಿಕಲ್ ಇದೆ. ಇಷ್ಟು ಜನಕ್ಕೆ ನೀರು ಬೇಕು, ಇಷ್ಟು ಜನಕ್ಕೆ ಜಾಗ ಬೇಕು. ರೋಡ್ಗಳೇನು ಅಗಲ ಮಾಡಕ್ ನಾವು ಆಗ್ತಾ ಇಲ್ಲ. ಈ ಸಮಸ್ಯೆನ ನಾವು ಯಾರು ಹೊರಗಡೆಯಿಂದ ಬಂದವರು ಯಾರು ವಾಪಸ್ ಹಳ್ಳಿಗೆ ಹೋಗ್ತಾ ಇಲ್ಲ. ನಾನು ಸಮೇತ ಎಷ್ಟೋ ಜನ ಹೊರಗಡೆಯಿಂದ ಬಂದವರು ಬೆಂಗಳೂರಿಗೆ ಈ ವಾತಾವರಣ, ಈ ನೀರು, ಈ ಪರಿಸರ, ಈ ಜ್ಞಾನ, ವಿಜ್ಞಾನ ಎಲ್ಲ ನೋಡಿ ಯಾರು ಹೊರಗಡೆ ಹೋಗ್ತಾ ಇಲ್ಲ. ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಓನ್ಲಿ ವಿ ಬೋತ್ ಹ್ಯಾವ್ ಟು ಜಾಯಿನ್ ಇಟ್ ಮಾಡಬೇಕು, ಎಲ್ಲ ವರ್ಕ್ ಮಾಡಬೇಕು. ನಾನು ಟಾಟಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ, ರತನ್ ಟಾಟಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ. SM ಕೃಷ್ಣ ಅವ್ರು ಕಳಿಸಿದ್ರು. ಆಗ ಏರ್ಪೋರ್ಟ್ನ ಇದು ಮಾಡಿ ಅಂತ ಹೇಳಿ ಮಾತಾಡ್ಕೊಂಬ ಅಂತ ಕಳಿಸಿದ್ರು. ಹೋದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ನನಗೆ ಟಾಟಾ ಅವರು ಕುಂಡಿಸ್ಕೊಂಡು, ಇಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು DK, ಐ ಆಮ್ ವೆರಿ ಸಾರಿ, ನನಗೆ ತೊಗೊಳಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾರಾಯಣಮೂರ್ತಿ ಅವರು ಅಧ್ಯಕ್ಷರು ಮಾಡಿದ್ರು. ನಾವು ನಮ್ಮ ಇನ್ಫೋಸಿಸ್ ನಾರಾಯಣಮೂರ್ತಿನ ಏರ್ಪೋರ್ಟ್ ಅಥಾರಿಟಿಗೆ ಅವತ್ತು ಕಾರ್ಪೊರೇಷನ್ಗೆ ಅಧ್ಯಕ್ಷರು ಮಾಡಿದ್ರು. ಈಗ ಅವತ್ತು ಚೀಫ್ ಸೆಕ್ರೆಟರಿ ಇದ್ದಾರೆ, ಅವರು ಅಧ್ಯಕ್ಷರಾಗಿರ್ತಾರೆ. ಈಗ ನಿಮಗೂ ಗೊತ್ತಿದೆ ಏರ್ಪೋರ್ಟ್ ಬಗ್ಗೆ. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂದ್ರು. ಹಂಗೆ ಬಹಳ ದೂರ ಹೋಗ್ಬೇಕಾದ್ರೆ ಮುಂದಿನ 25 ವರ್ಷಕ್ಕೆ ಬೆಂಗಳೂರು ಕರ್ನಾಟಕ ರಾಜ್ಯವನ್ನ ದೊಡ್ಡದಾಗಿ ಬೆಳಿಬೇಕಾದ್ರೆ ನಾವಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಇವತ್ತು ಫೆಡರಲ್ ಸ್ಟ್ರಕ್ಚರ್ ನಾವು ಕೆಲಸ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ಗೆ ಬೆಂಗಳೂರು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವಾಜಪೇಯಿನವರು ಅವತ್ತಿನ ಕಾಲದಲ್ಲಿ ಏನು ಹೇಳಿದ್ರು ಅಂತ ಹಿಂದೆ ನಾನು ಇಲ್ಲೇ ಹೇಳಿದ್ದೇನೆ. ಸೊ ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, DK, ಆಲ್ ವರ್ಲ್ಡ್ ಲೀಡರ್ಸ್, ಆಲ್ ಇನ್ವೆಸ್ಟರ್ಸ್ ಆರ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ನಿಮಗೂ ಗೊತ್ತಿದೆ, ಬೆಂಗಳೂರಲ್ಲಿ ನೀವು ಎಜುಕೇಶನ್ ಮಿನಿಸ್ಟರ್ ಆಗಿದ್ರಿ, ನೀವೆಲ್ಲ ಬೇಕಾದಷ್ಟು ಇದ್ರಿ. ಬೆಂಗಳೂರಲ್ಲಿ 26 ಲಕ್ಷ IT ಪ್ರೊಫೆಷನಲ್ಸ್ ಇಲ್ಲಿದ್ದಾರೆ. 2 ಲಕ್ಷ ಫಾರಿನ್ ಪಾಸ್ಪೋರ್ಟ್ಸ್ ಇಲ್ಲಿದೆ. ಮೆಡಿಕಲ್ ಕಾಲೇಜಲ್ಲಿ ಎಷ್ಟೋ ಜನ ಇಲ್ಲಿ ನಡೆಸ್ತಾ ಇದ್ದೀರಿ. 13,940 ಡಾಕ್ಟರ್ಸ್ ಬೆಂಗಳೂರಿನಲ್ಲಿ ತಯಾರಾಗ್ತಾ ಇದ್ದಾರೆ. 1 ಲಕ್ಷ HCO ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲ ತಯಾರಾಗ್ತಾ ಇದ್ದಾರೆ. ಇಡೀ ಭಾರತದಲ್ಲಿ ಎಲ್ಲಿ ಇಂಥ ಹ್ಯೂಮನ್ ರಿಸೋರ್ಸಸ್ ಇದೆ, ಎಲ್ಲಿ ಟ್ಯಾಲೆಂಟ್ ಪೂಲ್ ಇದೆ, ಇಂಥ ಟ್ಯಾಲೆಂಟ್ ಪೂಲ್ಗೆ ನಾವು ಯಾವ ರೀತಿ ಆಡಳಿತ ಕೊಡಬೇಕು, ಇದನ್ನು ತಾವು ಯೋಚನೆ ಮಾಡಿ. ಈ ಬೆಂಗಳೂರು ನೀರು ಬೇಕು. ನಾನು ಯೋಚನೆ ಮಾಡಿದ್ದೀನಿ, ಬಹಳ ಕಷ್ಟ ಬೆಂಗಳೂರು ನೀರಿಗೆ, ಕುಡಿಯೋ ನೀರಿಗೆ. ನಾನು UD ಮಿನಿಸ್ಟರ್ ಆಗಿದ್ದಾಗ ಹೆಬ್ಬಾಳಿಂದ ಆಚೆ ಈ ನಾವು ಯಾರಿಗೂ ನೀರೇ ಕೊಡೋದು ಬೇಡ ಅಂತ BWCC ನನ್ನ ಕೇಳೇ ಸೈನ್ ಹಾಕ್ಸಿದ್ರು. ನಾನು UD ಮಿನಿಸ್ಟರ್ ಆಗಿದ್ದಾಗ. ಈಗ ಎಲ್ಲ ಹೋಗ್ಬಿಟ್ಟಿದೆ, ಉತ್ತರಕ್ಕೆ ಹೋಗ್ಬಿಟ್ಟಿದೆ. ಈಗ ಆ ನೀರು ಎಲ್ಲಿಂದ ತರ್ತೀರಿ? ದಟ್ ಇಸ್ ವೈ ವಿ ಆರ್ ಲುಕಿಂಗ್ ಅಟ್. ಅದಕ್ಕೆ ಏನಾದ್ರು ಮಾಡಿ ಬೆಂಗಳೂರು ಸುತ್ತಮುತ್ತಲ ಹೆಸರುಘಟ್ಟ ಕೆರೆ ಇರ್ಬೋದು, ಹೊಸಕೋಟೆ ಕೆರೆ ಇರ್ಬೋದು, ತಿಪ್ಪಕೊಂಡಳ್ಳಿ ಕೆರೆ ಇರ್ಬೋದು, ಈ ಕಡೆ ಬೇರೆ ಬೇರೆ ಸುತ್ತಮುತ್ತ ಒಂದು 5-6 ಕೆರೆನ ಡೀಪನ್ ಮಾಡಿ ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಕೊನೆಗೆ ವಿವಿಧ ರೀತಿಯಲ್ಲಿ ಯೋಚನೆ ಮಾಡ್ತೇವೆ. ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್, ಇಡೀ ನಾರ್ತ್ ಈಸ್ಟ್ ಅವರೆಲ್ಲ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ. ಅಸ್ಸಾಂ ಅವರು ಒಂದು ಕಡೆ ಹೊಸಕೋಟೆಯಲ್ಲಿ 10,000 ಯುವಕರಿಗೆ ಅಲ್ಲೊಂದು ಜಾಗದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸಂತೋಷ, ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರು ತೆಗೆದುಕೊಂಡು ಹೋಗಿ, ಏನು ತೊಂದರೆ ಇಲ್ಲ. ಸೊ ಬೆಂಗಳೂರಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಸೊ ಬೆಂಗಳೂರು ಬಹಳ ಪ್ರಸಿದ್ಧವಾಗಿದೆ. ಯಾರು ಬಿಲ್ ಬಂದವರು ಯಾರು ಹೋಗ್ತಾರೆ. ಇದಕ್ಕೆ ನಾವು ವಿಶ್ವ ನಮ್ಮನ್ನ ನೋಡ್ತಾ ಇದೆ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದೆ, ದಿ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಅಂಡ್ ಥ್ರೂ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ಇಂಡಿಯಾ ಹ್ಯಾಸ್ ಟು ಗ್ರೋ. ಸೊ ಅದಕ್ಕೆ ಜೊತೆಲಿ ಸೇರಿ ಕೆಲಸ ಮಾಡೋಣ ಅಂತ ನಾನು ಇವತ್ತು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ತಾವು ಯೋಚನೆ ಮಾಡಕ್ ಹೋಗ್ಬೇಡಿ, ವಿಲ್ ವರ್ಕ್ ಟುಗೆದರ್. ನನಗೆ ದ್ವೇಷ, ಮನೋಭಾವ, ಮತ್ತೊಂದು ಕೆಲವರೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ. ಪಾಲಿಟಿಕ್ಸ್ ಯಾರು ಬೇಕಾದ್ರು ಐನೋ ಯಾರು ಏನೇನು ಪಾಲಿಟಿಕ್ಸ್ ಮಾಡ್ತಾರೆ, ಕೇಸ್ಗಳು ಮತ್ತೊಂದು ಎಲ್ಲ ನೋಡಿದ್ವಿ. ಬಟ್ ಸ್ಟಿಲ್ ಆ ಟೀಕೆಗಳನ್ನೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಏನೇನೋ ಟೀಕೆಗಳು ಮಾಡ್ತಾರೆ. ಐ ನೋ ದಟ್ ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅಲ್ಟಿಮೇಟ್ಲಿ ಇಟ್ ಇಸ್ ನಾಟ್ ಪರ್ಮನೆಂಟ್ ಟೀಕೆಗಳೆಲ್ಲ. ಬಟ್ ನಾವೇನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಮೀಡಿಯಾ ಈಸ್ ಆಲ್ಸೋ ಗೈಡಿಂಗ್ ಅಸ್. ಇದಾದ್ಮೇಲೆ ನಾವು ನೀವೇನಾದ್ರು ತಪ್ಪು ಮಾಡಿದ್ರೆ ಎದುರುಗಡೆ ವಿಧಾನಸೌಧ ಎದುರುಗಡೆನೆ ಹೈಕೋರ್ಟ್ ಇದೆ. ದೇ ವಿಲ್ ಆಲ್ಸೋ ಡೂ ದಟ್. ಸೊ ಹಂಗೆ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿದಷ್ಟೇ. ಈಗ ನಾನಲ್ಲಿ ಹೇಳಿದೆ, ಈಗ ಬಿಡದಿ ವಿಚಾರದಲ್ಲಿ ಕೊಟ್ಟಿದ್ದೀರಿ. ಐ ಆಮ್ ಸೋ ಹ್ಯಾಪಿ, ತೊಂದರೆ ಇಲ್ಲ, ನೀವು ಡಿಸ್ಕಸ್ ಮಾಡಿ. ನಾವು ತಪ್ಪು ಮಾಡಿದ್ರೆ ಲೆಟ್ ಅಸ್ ರೆಕ್ಟಿಫೈಡ್. ನನಗೇನು ಹಾರ್ಡ್ ಅಂಡ್ ಫಾಸ್ಟ್ ರೋಲ್ ಏನಿಲ್ಲ. ಬಟ್ ಏನು ಅವತ್ತು ಕುಮಾರಸ್ವಾಮಿ ಅವರ ಆಲೋಚನೆ ಇತ್ತಲ್ಲ, ಅದು ನಾನು ಒಪ್ಪುದ್ನಲ್ಲ. ನಾನು ಬಿಡದಿ, ಈಗ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು, ನಾನು ಅವತ್ತು ದಾವಸ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ MB ಪಾಟೀಲ್ ಇಲ್ಲೇ ಇದ್ದಾರೆ, ಎಲ್ಲರೂ ನಮ್ಮನ್ನ ಬಂದು ಭೇಟಿ ಮಾಡ್ತಾ ಇದ್ರು. ನನ್ನ MB ಪಾಟೀಲ್ ಬಂದು ಭೇಟಿ ಮಾಡ್ತಾ ಇದ್ರು. ಅವ್ರು ಮಹಾರಾಷ್ಟ್ರ CM ಕೇಳಿದ್ರು, ಸ್ವಲ್ಪ ಪ್ಲೀಸ್ 1 ನಿಮಿಷ, ಶರಣ್ ಪ್ರಕಾಶ್ ಪ್ಲೀಸ್. ಮಹಾರಾಷ್ಟ್ರ CM ಇದ್ದಾಗ
ಎಲ್ಲ ನಮ್ಮನ್ನು ಬಂದು ಭೇಟಿ ಮಾಡ್ತಿದ್ರು. ನಾವು ಯಾವ್ದು ಅಗ್ರಿಮೆಂಟ್ ಸೈನ್ ಆಗ್ತಿಲ್ಲ, ಇವರು ಸೈನ್ ಆಗ್ತಿಲ್ಲ, ಅಲ್ಲ ಅವರೆಲ್ಲ ಸೈನ್ ಆಗ್ತಿದ್ರು. ನಮ್ಮ ಇಂಡಿಯನ್ಸೇ ಬಂದು ಅವ್ರಿಗೆ ಬಂದು ಸೈನ್ ಆಗ್ತಿದ್ರು. ನಾನು ಹೇಳಿದೆ ನಾವೆಬ್ರು ಸೈನ್ ಹಾಕೋದು ಬೇಡ, ಏನಾದ್ರು ಬೆಂಗಳೂರು ಬರಲಿ ಅವರು ಅಂತ ಅಂದ್ಬಿಟ್ಟು. ಆಮೇಲೆ ಕೇಳಿದ್ರೆ ಅದಕ್ಕೆ ಕೇಳಿದ್ರು ಫಾರಿನರ್ಸ್ ಎಲ್ಲ ಕೆಲವರೆಲ್ಲ ಬಂದು ದೊಡ್ಡ ಲೀಡರ್ಸ್ ಬಂದು ಕೇಳ್ತಾ ಇದ್ರು. ಯಾಕೆಂದ್ರೆ ನೀವೆಲ್ಲ ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ಸ್ ಇದ್ದೀರಿ, ಕೇಳ್ತಾ ಇದ್ರು. ಅದಕ್ಕೆ ನೋನು ಬ್ಯಾಂಗ್ಳೂರಲ್ಲಿ ಬರೀ $1 ನಮಗೆ ಜಾಗ ಸಿಗ್ತದೆ. ಬರೀ ₹1,00,000 ನಮ್ಮ ಇಂಜಿನಿಯರ್ಸ್ನ ಎಂತ ಇಂಜಿನಿಯರ್ಸ್ ಬೇಕಾದ್ರೂ ನಾವು ಮಾಡ್ಬೋದು. ಅದೇ ಮುಂಬೈ ಆಯ್ತು ಅಂತಂದ್ರೆ ಇಟ್ ಇಸ್ $3.5 ಅಂದ್ರೆ ₹350 ಒಂದಡಿ ಜಾಗ ಬೇಕಾಗ್ತದೆ. ಅದಕ್ಕೋಸ್ಕರ ನಮಗೆ ಬ್ಯಾಂಗ್ಳೂರ್ ಇಸ್ ದಿ ಸೇಫ್ ಸಿಟಿ. ಹೆಲ್ತ್, ವೆದರು, ಈ ಎಜುಕೇಶನ್. ನೀವು ಎಜುಕೇಷನಿಸ್ಟ್ ಆಗಿದ್ದೀರಿ, ನಮ್ಮ ಅಶೋಕ್ ಎಜುಕೇಷನಿಸ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇಡೀ ಇಂಡಿಯಾಲಿ 140 ಇದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅದೇ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. 1/3 ಆಫ್ ದಿ ಸ್ಕೂಲ್ಸ್ ಆಫ್ ದಿ ವರ್ಲ್ಡ್ ಕ್ಲಾಸ್ ಸ್ಕೂಲ್ಸ್ ಆರ್ ಇನ್ ಬ್ಯಾಂಗ್ಳೂರ್, ಬಿಕಾಸ್ ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್. ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆವತ್ತಿನ ಕಾಲದಲ್ಲೇ ಮಹಾರಾಜರು ಜಾಗ ಕೊಟ್ಟರು? ದಟ್ ಈಸ್ ದಿ ನಾಲೆಜ್. ಇವತ್ತು ಸುಪ್ರೀಂ ಕೋರ್ಟ್ ಇದೆ ಡೆಲ್ಲಿಲಿ. ವೈ ದಿ ನ್ಯಾಷನಲ್ ಲಾ ಕಾಲೇಜ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್? ದೇ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಇನ್ ಡೆಲ್ಲಿ ಇಟ್ ಸೆಲ್ಫ್. ದೇ ಸ್ಟಾರ್ಟೆಡ್ ಹಿಯರ್. ಸೊ ಇಸ್ರೋ ಯಾಕೆ ಅವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಶುರು ಆಯಿತು? ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತು ಅವ್ರ ಮಹಾರಾಜರು ಜಾಗ ಕೊಟ್ಟರು, 300 ಎಕರೆ ಜಾಗ ಕೊಟ್ಟರು, ನಿಮ್ಮ ಮನೆ ಪಕ್ಕದಲ್ಲೆಲ್ಲ ಯಾಕೆ ಕೊಟ್ಟರು? ಬಿಕಾಸ್ ಅವತ್ತು ದುಡ್ಡು ಕೊಟ್ಟರು, ಜಾಗ ಕೊಟ್ಟರು. ವಿವೇಕಾನಂದರ ಅವರ ಆಲೋಚನೆ, ವಿವೇಕಾನಂದರು ಮತ್ತು ಟಾಟಾರವರ ಸಂಭಾಷಣೆಯಲ್ಲಿ ತೀರ್ಮಾನ ಮಾಡಿ ಬೆಂಗಳೂರಿಗೆ ಸೈನ್ಸ್ ಇದ್ರೆ, ಇದು ದೇಶದಲ್ಲಿ ಸೈನ್ಸ್ ಇದ್ರೆ ಮಾತ್ರ ಸಾಧ್ಯ ಅನ್ನೋದನ್ನ ಅವರು ಗಮನದಲ್ಲಿಟ್ಕೊಂಡು ಆ ಜಾಗನ ಕೊಟ್ಟರು. ಹಂಗೆ ಈ ರಾಜ್ಯಕ್ಕೆ ಇರುವಂತ ಒಂದು ಸಂಪತ್ತನ್ನ ನಾವು ಉಳಿಸ್ಕೊಳ್ಳಬೇಕು. ನಾವು ರಾಜಕಾರಣ ಮಾಡೋಣ, ಹೊರಗಡೆ ಬೇಕಾದೇನು ಮಾಡೋಣ. ದಟ್ ಇಸ್ ವೈ ಐ ಆಮ್ ಅಪೀಲಿಂಗ್ ಟು ಯು, ಲೆಟ್ ಅಸ್ ಆಲ್ ಮೇಡ್. ಈಗ ಮುಂದಕ್ಕೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲ ಭವಿಷ್ಯ. ಇವತ್ತು ಕೃಷ್ಣ ಅವ್ರ ಕಾಲ ITBT ಬಂತು, ಬೇರೆ ಬೇರೆಯವ್ರ ಕಾಲದಲ್ಲಿ ಬೇಕಾದಷ್ಟು ವಿಚಾರ ಬಂತು, ನಮ್ಮಲ್ಲಿ CT ಬಂತು. ಇವೆಲ್ಲ ಟ್ರಾನ್ಸ್ಪರೆನ್ಸಿಗೆ ಕಾರಣ ಆಯಿತು. ಇವತ್ತು ನಾವು ನೋಡ್ತಾ ಇದ್ವಿ KPSC ಮತ್ತೊಂದು, ಇವೆಲ್ಲ ಎಂತೆಂಥ ಪರಿಸ್ಥಿತಿ ಬಂದಿದೆ. ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದೇರ್ ಇಸ್ ನೋ, ನಮ್ಗೆ ಯಾವ ಥರದ ಇಲ್ಲ. ಒಬ್ಬೊಬ್ಬ ಸಣ್ಣ ಫಸ್ಟ್ ಟೈಮ್ ಬಂದಿರೋನ ಹತ್ರನೂ ಕೂಡ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇರ್ತದೆ. ಯಾವ್ದಾದ್ರು ಒಂದು ಸಣ್ಣ ಆಲೋಚನೆ, ಒಂದು ಸಜೆಷನ್. ನಾವು ಯಾರು ಹೊಸದಾಗಿ ಬಂದಿರೋನು ಅಂತ ಹೇಳಿ ವಿ ಕಾಂಟ್. ನಾನು 8 ಸತಿ ಬಂದ್ಬಿಟ್ಟಿದ್ದೀವಿ, ಅಶೋಕ್ 8 ಸತಿ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು 10 ಸತಿ ಬಂದಿದ್ದಾರೆ, ನಾವೇ ಬಹಳ ಬುದ್ಧಿವಂತರು ಅನ್ನಂಗಿಲ್ಲ. ಈಗ ದಿ ಸಿಚುವೇಶನ್ ಆಫ್ ಚೇಂಜ್. ಈಗ ಟೀಚರ್ಗಳೇ ಇವತ್ತು ನೋಡ್ಬೇಕು ಮಕ್ಕಳ ಹತ್ರ. ಟೀಚರ್ಗೇನು ಹೆಚ್ಚು ಕಮ್ಮಿ ಪಾಠ ಹೇಳಕ್ಕಾಗಲ್ಲ. ಮಕ್ಕಳೇ ಫೋನಲ್ಲಿ, ಒಂದು ಸಣ್ಣ ಫೋನಲ್ಲಿ ಚಾಟ್ ಪಿಟಿಯಲ್ಲಿ ತಗೊಂಡು ಬಂದು, ಮೇಡಮ್ ಯು ಆರ್ ಸ್ಪೀಕಿಂಗ್ ಇಸ್ ನಾಟ್ ರೈಟ್ ಅಂತ ಅಂದ್ಬಿಟ್ಟು ಆ ಮಕ್ಕಳೇ ಟೀಚರ್ಗೆ ಪಾಠ ಹೇಳೋಂಥ ಕಾಲ ಇವತ್ತು ಬಂದಿದೆ. ಅಂತ ಕಾಲದಲ್ಲಿ ನಾವು ಇರುವಾಗ ವಿ ಆರ್ ಇನ್ ಎ ಕಾಂಪಿಟೇಷನ್ ವರ್ಲ್ಡ್. ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಕರ್ನಾಟಕ, ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಸೊ ಇಫ್ ಇಂಡಿಯಾ ಹ್ಯಾಸ್ ಟು ಗ್ರೋ, ಪ್ರೈಮ್ ಮಿನಿಸ್ಟರ್ ವಿಷನ್ ಇದನ್ನ ದೊಡ್ಡ ಎಕನಾಮಿ ಮಾಡಬೇಕು ಅಂತಂದ್ರೆ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ನಾವು ದಕ್ಷಿಣ ಭಾರತದವರು ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ. ಇದು ಬಿಟ್ರೆ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಪೂಲ್ ಇಡೀ ಪ್ರಪಂಚದಲ್ಲಿಲ್ಲ. ಸೊ ಅದಕ್ಕೆ ನಾನು ಹೇಳೋದು, ನೀವು ಹೋಗಿದ್ದೀರಿ, ಎಷ್ಟೋ ಜನ ಫಾರಿನರ್ಸ್ ನಿಮ್ಮ ಮಕ್ಕಳೆಲ್ಲ ಹೊರಗಡೆ ಓದ್ತಾ ಇದ್ದಾರೆ. ಯು ಸಿ ದರ್ ದಿ ಸೆಕೆಂಡ್, ಥರ್ಡ್ ಫೆಲೋ ಇನ್ ದಿ ಕ್ಯಾಲಿಫೋರ್ನಿಯಾ ಈಸ್ ಅವರ್ ಇಂಡಿಯನ್ ಅಂಡ್ ಕರ್ನಾಟಕ. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ. ಸೊ ಅದನ್ನ ನಾವು ಕಾಪಾಡಬೇಕು. ಯಾವ ರೀತಿ ಕಾಪಾಡಬೇಕು? ಈಗ ನಾನು ಟೂರಿಸಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ ಐ ವಾಂಟ್ ಟು ಟೇಕ್ ಇಟ್ ಟು ಮಂಗಳೂರು. ಆ 340 ಕಿಲೋಮೀಟರ್ ಏನಿದೆ, ಮಂಗಳೂರವರು ಎಷ್ಟು, ಇವರು ಕೇರಳ ಅವ್ರು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ, ಅದೇ ಇವ್ರು ಗೋವಾ ಯಾವ ರೀತಿ. ನಾವು ಗೋವಾಗೂ ಹೋಗೋದು ನಮಗೂ ಏನು ಕಡಿಮೆ ಇದೆ? ಈ ವೈದ್ಯ ಸಾಹೇಬ್ರು ಕಾನ್ಸ್ಟಿಟ್ಯೂನ್ಸಿಲಿ ನೀರು ಸೇಮ್ ಗೋವಾ, 10 ಕಿಲೋಮೀಟರ್ ಬಿಟ್ರೆ ಗೋವಾ. ಅವ್ರ ಕಾರವಾರಿಂದ 12 ಕಿಲೋಮೀಟರ್ ಗೋವಾ. ವಿ ಹ್ಯಾವ್ ನಾಟ್ ಯುಟಿಲೈಸ್. ಪಾಪ ಮಕ್ಕಳೆಲ್ಲ ಕಾರವಾರಲ್ಲ ಎಲ್ಲ ವಾಪಸ್ಸು ಗೋವಾ ಹೋಗ್ಬಿಟ್ಟಿದ್ದಾರೆ, ಡೆಲ್ಲಿಗೆ ಹೋಗ್ತಿದ್ದಾರೆ, ಮಂಗಳೂರವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪಾಪ ಆಲ್ ಮೈ ಫ್ರೆಂಡ್ಸ್ ಆಫ್ ಮಂಗಳೂರು ದೇ ಆಲ್ ಕೋಆಪರೇಟೆಡ್, ಅವ್ರು ಬಂದಿದ್ದಾರೆ. ಸದ್ಯಕ್ಕೆ ವಿ ಆರ್ ಕಮಿಂಗ್ ಔಟ್ ವಿತ್ ಎ ನ್ಯೂ ಪಾಲಿಸಿ. ನಮ್ಮ ಟೂರಿಸಂ ಮಿನಿಸ್ಟ್ರು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಟೂರಿಸಂ ಪಾಲಿಸಿನೂ ನಾವು ತೆಗೆದುಕೊಂಡು ಬರ್ತೇವೆ. ಸೊ ಹಂಗೆ ಕೆಲವು ಅನೇಕ ವಿಚಾರಗಳಿದೆ, ನನಗೆ ಆಲೋಚನೆಗಳಿದೆ. ರೈತರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ನೀರಾವರಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಬೇಕಾದಷ್ಟು ಆಲೋಚನೆಗಳು, ಹೊಸ ಆಲೋಚನೆಗಳು ಬರ್ತದೆ. ಬಟ್ ಇಟ್ ಇಸ್ ಎ ಕಂಟಿನ್ಯೂಡ್ ಗವರ್ಮೆಂಟ್. ಸಿದ್ದರಾಮಯ್ಯನವರು ಏನು ದಾರಿಲಿ ನಾವಿಬ್ರು ಹೆಜ್ಜೆ ಹಾಕೊಂಡು ಮಾಡಿದ್ವಿ. ಬಟ್ ಯಡಿಯೂರಪ್ಪನವ್ರು ಏನು ಆಲೋಚನೆ ಮಾಡಿದ್ದು ಅದನ್ನು ನಾವು ಬಿಡುದಿಲ್ಲ. ಬೊಮ್ಮಾಯಿನವರು ಏನು ಚಿಂತೆ ಮಾಡಿದ್ದಾರೆ ಅದು ನಾವು ಬಿಡುದಿಲ್ಲ. ಕುಮಾರಸ್ವಾಮಿ ಅವರ ಏನು ಆಲೋಚನೆ ಇದೆ ಅದನ್ನು ನಾವು ಬಿಡುದಿಲ್ಲ. ದಟ್ ಇಸ್ ವೈ ಬಿಡದಿ. ಪಾಪ ಅವ್ರು ಹಾಕಿದ್ರಲ್ಲ ಫೌಂಡೇಶನ್, ನಮ್ಮ ದೇವೇಗೌಡರು ಹಾಕಿದ್ರಲ್ಲ ನೈಸು. ವಿ ವಿಲ್ ನಾಟ್ ಲೀವ್ ಇಟ್, ವಿ ವಿಲ್ ಕಂಟಿನ್ಯೂಡ್ ಇಟ್. ಏನೋ ತಪ್ಪಾಗಿದೆ, ಲೆಟ್ ಅಸ್ ರೆಕ್ಟಿಫೈಡ್.
ಸೊ ಹಂಗೆ ನಾವ್ ಈ ಸಂದರ್ಭ ನೋಡಿ, ನಮ್ಮ ಸುನಿಲ್ ಅಣ್ಣ ನಗ್ತಾವನೆ, ನಗ್ಬೇಡಪ್ಪ ನೀನ್ ಭಯ ಆಗ್ತದೆ. ನಿಮ್ ಆಲೋಚನೆಗಳೆಲ್ಲ ನೋಡಿ ಖುಷಿಯಾಗಿ ಇದನ್ನ ಯಾವ್ದನ್ನು ಮಾಡಕ್ಕೆ ನಿಮ್ ಪಾರ್ಟಿಯವ್ರು ಬಿಡಲ್ಲ ನಿಮ್ಮನ್ನ. ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿರೋ ಅದೊಂದು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಹಂಗಾಗಿ ಇದು ಆಗಲ್ಲ. ನಿಮಗೆ ಮಂತ್ರಿಮಂಡಲ ಮಾಡ್ಲಿಕ್ಕೆ ನಿಮ್ ಹೈಕಮಾಂಡ್ ನಿಮಗೆ ಬಿಡ್ಲಿಲ್ಲ. ನಿಮ್ ಚಾಯ್ಸ್ ಎಲ್ಲಿದೆ? ಹೈಕಮಾಂಡ್ ನಿಮ್ ಮಂತ್ರಿಮಂಡಲದಲ್ಲಿ ನಿಮ್ ಚಾಯ್ಸ್ ಯಾವ್ದು ಹೇಳಿ?